ಈ ಥರ 40 ಅಡಿ ರೋಡ್ ಇದು. ಬಟ್ ಟಾರ್ ಮಾತ್ರ ಇಷ್ಟು ಸಣ್ಣಕ್ಕೆ ಹಾಕಿರೋದು. ರೋಡ್ಗಿರುವಂಥ ಅರ್ಧ ಎಕರೆ ಅಲ್ಲ, ಒಂದು 22 ಕುಂಟೆ ಪಟ್ಟ. ಉಳಿದಿದ್ದು 4 ಎಕರೆ ಖರಾಬ್. ಟೋಟಲ್ 4.5 ಎಕರೆ ಬೌಂಡ್ರಿ ಇದು. ಸುತ್ತರ ಟಾರ್ ರೋಡ್ಗಿರುವಂಥದ್ದು. ಸುತ್ತಲೂ ಈ ಥರ ಇಲ್ಲಿವು ಇಲ್ಲೊಂದು 7-8 ಹುಣಸೆ ಮರಗಳು ಬರ್ತವೆ. ಸೊ ಇದನ್ನು ಸ್ಟ್ರಕ್ಚರಲ್ಲಿ ನೋಡಿದ್ರೇ ಗೊತ್ತಾಗೋದು ಇನ್ ಟರ್ಮ್ಸ್ ಆಫ್ ಡಯಾಗ್ರಾಮು. ಅಲ್ಲೇನು ಕಾಣಿಸ್ತಿದೆ ಮನೆ ಬೇರೆಯವ್ರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರಲ್ಲ, ಆ ಫಾರ್ಮ್ ಹೌಸ್ ಪಕ್ಕ ಅದೊಂದು ಪೀಸ್ ಇಲ್ಲ. ಅದೊಂದು ಪೀಸ್ ಬಿಟ್ಟು ಆ ಬೇಲಿ ಏನು ಸ್ಟಾರ್ಟ್ ಆಗುತ್ತೆ, ಬೇಲಿ ಹೆಂಗೆ ಕಂಟಿನ್ಯೂ ಆಗಿದೆ ನೋಡಿ, ಅಲ್ಲಿಂದ ಸೇರಿಕೊಂಡು ಈ ಫ್ರಂಟಲ್ಲಿ ಒಬ್ಬರದು ಅರ್ಧ ಎಕರೆ ಬೇರೆ ಪೀಸ್ ಬರುತ್ತೆ. ಈಗ ನಾವೇನು ನಿಂತಿದ್ದೀವಿ ಇಲ್ಲಿ ಹಿಡ್ಕೊಂಡು ಎಕ್ಸಾಗನ್ ಟೈಪಲ್ಲಿ ಬರುತ್ತೆ ಈ ಲ್ಯಾಂಡ್ ಸ್ಟ್ರಕ್ಚರು. ಇಲ್ಲಿ ಅಕ್ಕಪಕ್ಕ ಎಲ್ಲ ಬೇರೆಯವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವು. ಅಲ್ಲೂ ತೆಂಗು, ಬಾಳೆ, ಅಡಕೆ ಈ ಥರ ಟಾರ್ ಒಳಗೆ ಇಲ್ಲಿ 360 ಡಿಗ್ರಿನಲ್ಲಿ ಎಲ್ಲ ಕೆಂಪು ಮಣ್ಣು. ಸೊ ಟೋಟಲ್ 4 ಎಕರೆ ಬೌಂಡ್ರಿ, 22 ಕುಂಟೆ ಪಟ್ಟ, 4 ಎಕರೆ ಖರಾಬು ನೋಡಿ. ಅದು ಬ್ಯಾಕ್ ಸೈಡು ಬೇರೆಯವರು ಹಿಂದೆ ಅವ್ರದ್ದು ಅಳತೆ ಬಸ್ಗೆ ಬೇಲಿ ಹಾಕ್ಕೊಂಡಿದ್ದಾರೆ ಅವರು. ನಿಮಗೆ ಕನಕಪುರದಿಂದ 45 ಕಿಲೋಮೀಟ್ರು, ಆನೇಕಲ್ಲಿಂದ 65. ಸೊ ಬೆಂಗಳೂರು ಇಂದ ಇಲ್ಲಿಗೆ ಎಕ್ಸಾಕ್ಟಾಗಿ 100 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕ ಜನಗಳು ಓಡಾಡ್ತಾ ಇರ್ತಾರೆ. ಇಲ್ಲಾದರೂ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಮಾಡೋರಿಗೆ ಲೇಬರ್ಸ್ ಎಲ್ಲ ಅವೈಲೇಬಲ್ ಸಿಗ್ತಾರೆ. ಲೇಬರ್ಸ್ಗಳಿಗೇನು ತೊಂದರೆ ಇಲ್ಲ. ಇಲ್ಲೆಲ್ಲ ನೀರಿಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೋಡ್ಬೋದು ಈ ಬೆಲ್ಟ್. ಸೊ ಈ ಸರೌಂಡಿಂಗ್ಸ್ ಬೇರೆಯವರು ಡೆವಲಪ್ ಮಾಡಿದಾರಲ್ಲ, ಅದು ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ. ನೀರಿಗೆ ಸಮಸ್ಯೆ ಇದ್ದಿದ್ದರೆ ಅವರು ಅಡಿಕೆ, ತೆಂಗು, ಬಾಳೆ ಎಲ್ಲ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಸೊ ಟೋಟಲ್ 4 ಎಕರೆ ಬೌಂಡ್ರಿ ಇದು. ಸೊ ಈ ಜಾಗಗಳು ಏನು ತೋರಿಸ್ದೆ, ಈ ಜಾಗಕ್ಕೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನ್ಯಾಷನಲ್ ಹೈವೇ. ಇಲ್ಲೊಂದು ಸ್ಕೂಲ್ ಕಾಣಿಸ್ತಾ ಇದೆ ನೋಡಿ, ಸ್ಕೂಲಿಂದ ರೋಡು, ಅದು ಜಂಕ್ಷನ್ನು. ಇದು ಲೆಫ್ಟ್ಗೆ ಹೋದರೆ ಕನಕಪುರ ಅಲ್ಲಿಂದ 35 ಕಿಲೋಮೀಟ್ರು, ರೈಟ್ಗೆ ಹೋದರೆ ಹೊಗೆನಕಲ್ ರೋಡು. ಸೊ ಇದು ಜಂಕ್ಷನ್, ಈ ಜಂಕ್ಷನ್ನಿಂದನೇ ಬರಬೇಕು. ಇದೆಲ್ಲ ಕನಕಪುರ ನಿಮ್ಗೆ ಕಾಣಿಸ್ತಿದೆ ನೋಡಿ. ಕನಕಪುರದಿಂದ ಜಂಕ್ಷನ್ 34 ಕಿಲೋಮೀಟ್ರ್ ಆಗುತ್ತೆ. ರೈಟ್ಗೆ ಹೋದರೆ ಹೊಗೆನಕಲ್ಲು. ಸೊ ಆ ರೋಡಿಂದ ಹತ್ತಿ ಈ ಥರ ಬರಬೇಕು. ಈ ಥರ ಒಂದು ಬೆಟ್ಟ ಹತ್ತಬೇಕು. ಬೆಟ್ಟದ ಮೇಲೆ ಡೌನಲ್ಲಿ ಒಂದು 13 ಕಂದಾಯ ಗ್ರಾಮಗಳಿದ್ದಾವೆ. ಆ ಕಂದಾಯ ಗ್ರಾಮಗಳಲ್ಲಿ ಈ ಜಾಗಗಳು ಲೊಕೇಟ್ ಆಗಿರೋದು. ಸೊ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಈ ಜಂಕ್ಷನ್ಗೆ 8 ಕಿಲೋಮೀಟ್ರು. ಇದು ಜಂಕ್ಷನ್ಗೆ ಈ ಬೆಟ್ಟ ಒಂದು 6 ಕಿಲೋಮೀಟ್ರು ಹತ್ತಬೇಕು. ಅಲ್ಲಿವರೆಗೂ ಬಸ್ ಕನ್ವೀನಿಯೆಂಟ್ ಇದೆ. ಬೆಟ್ಟದ ಮೇಲೆಯಿಂದ ಏನು ತೋರಿಸ್ದೆ, ಸೊ ಇದೇ ಬೆಟ್ಟ 6 ಕಿಲೋಮೀಟ್ರ್ ಹತ್ತಲೇಬೇಕು ತೋರಿಸೋ ಜಾಗಗಳಿಗೆ. ಅಲ್ಲಿ ಮುಂದೆ ಕಾಣಿಸ್ತದೆಯಲ್ಲ, ಕಾಣಿಸ್ತಾ ಇಲ್ಲ ಇಲ್ಲಿ, ಅದು ಟವರ್ ಕಾಣಿಸ್ತಿದೆಯಲ್ಲ, ಟವರ್ ಪಕ್ಕನೇ ಇರೋದು ಸ್ಕೂಲು. ಸೊ ಈ ಬೆಟ್ಟದ ಕ್ರಾಸ್ ಮಾಡಿ ಹಿಂದೆ ಹೋಗಬೇಕು. ಇದು ಕನಕಪುರ ತಾಲೂಕು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಜಂಕ್ಷನು, 8 ಕಿಲೋಮೀಟ್ರ್ ಈ ಕಡೆಗೆ. ಇದು ಮುಂದೆ ಹೊಗೆನಕಲ್ಗೆ ಹೋಗೋ ರೋಡು. ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಲಿಮಿಟ್ ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. ಇದು ನ್ಯಾಷನಲ್ ಹೈವೇ. ಇಲ್ಲಿಂದ ಈ ಬೆಟ್ಟ ಹತ್ತಿ ಇಳಿಬೇಕು 6 ಕಿಲೋಮೀಟ್ರು. ಈ ತೋರಿಸೋ ಜಾಗಗಳು ಇದೆಲ್ಲ ಕನ್ನಡ ಸ್ಪೀಕಿಂಗ್ ಬೆಲ್ಟು. ಬಟ್ ರಿಜಿಸ್ಟ್ರೇಷನ್ ಬಂದು ನಿಮಗೆ ಡಿಂಕ್ನಿ ಕೋಟೆಗೆ ಬರುತ್ತೆ.